ನಮಸ್ಕಾರ. 2024-25ನೇ ಸಾಲಿಗೆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ, ಶಿಕ್ಷಣ, ವಾಸವಿ ಜಲಶಕ್ತಿ ಅಂದ್ರೆ ಕೊಳವೆ ಬಾವಿ ಯೋಜನೆ ಹಾಗೆ ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಯೋಜನೆಗಳಿಗೆ ಸಂಬಂಧಿಸಿದ ವಿವರಣೆಯನ್ನು ನೀಡೋದಕ್ಕೂ ಮುಂಚೆ ತಮ್ಮ ಗಮನಕ್ಕೆ ಒಂದು ವಿಷಯವನ್ನ ಹೇಳೋಕೆ ಇಷ್ಟಪಡ್ತೀನಿ. ಇತರೆ ಹಿಂದುಳಿದ ಜಾತಿಗಳಾದ ವೀರಶೈವ ಲಿಂಗಾಯತ, ಒಕ್ಕಲಿಗ, ಮಡಿವಾಳ, ತಿಗಳ, ಈಡಿಗ, ಕುರುಬ, ಕುಂಬಾರ ಮುಂತಾದ ಜಾತಿಗಳಿಗೂ ಕೂಡ ಕೆಲವೇ ದಿನಗಳಲ್ಲಿ ವಿವಿಧ ಸೌಲಭ್ಯಗಳಿಗಾಗಿ ಅರ್ಜಿ ಆಹ್ವಾನ ಮಾಡೋ ಸಾಧ್ಯತೆ ಇದೆ. ಅಪ್ಲಿಕೇಶನ್ ಕಾಲಾದ ಕೂಡಲೇ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೀನಿ. ಆದ್ರಿಂದ ಯಾರೆಲ್ಲ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಹೇಳ್ದಾಗೆ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ, ವಾಸವಿ ಜಲಶಕ್ತಿ ಅಂದ್ರೆ ಗಂಗಾ ಕಲ್ಯಾಣ ಅಥವಾ ಕೊಳವೆ ಬಾವಿ ಯೋಜನೆ, ಆಹಾರ ವಾಹಿನಿ, ಅರಿವು ಶೈಕ್ಷಣಿಕ ಸಾಲ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಎಲ್ಲ ಯೋಜನೆಗಳಿಗೂ ಕೂಡ ಕೆಲವೊಂದು ಸಾಮಾನ್ಯ ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ. ಅವುಗಳನ್ನು ಮೊದಲು ಗಮನಿಸೋದಾದ್ರೆ, ಆರ್ಯವೈಶ್ಯ ಜನಾಂಗಕ್ಕೆ ಸೇರಿದವರಾಗಿರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಮೂನೆ ಜಿ ಯಲ್ಲಿ ಹೊಂದಿರಬೇಕು, ಕರ್ನಾಟಕದ ವಾಸಿಯಾಗಿರಬೇಕು, ಹಾಗೆ ಕರ್ನಾಟಕದಲ್ಲೇ ಕಾಯಂ ವಿಳಾಸವನ್ನು ಕೂಡ ಹೊಂದಿರಬೇಕು, ತಮ್ಮ ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ಜೋಡಣೆಯಾಗಿರಬೇಕು, ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಸೀಡ್ ಆಗಿರಬೇಕು, ಹಾಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಈ ಸೀಡ್ ಆಗೋದಕ್ಕೂ ಲಿಂಕ್ ಆಗೋದಕ್ಕೂ ವ್ಯತ್ಯಾಸ ಇದೆ. ಅದನ್ನ ತಾವು ಗಮನಿಸಿಕೊಂಡು ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೋಬೇಕು. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಕುಟುಂಬದಲ್ಲಿ ಒಬ್ಬರು ಮಾತ್ರ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ಶೈಕ್ಷಣಿಕ ಯೋಜನೆಯಲ್ಲಿ ಮಾತ್ರ ಕುಟುಂಬದಲ್ಲಿ ಇಬ್ಬರು ಸೌಲಭ್ಯವನ್ನು ಪಡೆಯಬಹುದು. ಆಯ್ಕೆ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ 33%, ವಿಕಲಚೇತನರು ಅಥವಾ ಅಂಗವಿಕಲರು ಮತ್ತು ತೃತೀಯ ಲಿಂಗಿಗಳಿಗೆ 5% ಮೀಸಲಾತಿ ಸೌಲಭ್ಯ ದೊರೆಯುತ್ತೆ. ಇದಿಷ್ಟು ಸಾಮಾನ್ಯ ಅರ್ಹತೆಗಳು. ಮುಂದೆ ತಿಳಿಸುವಂತಹ ಎಲ್ಲಾ ಯೋಜನೆಗಳಿಗೂ ಕೂಡ ಈ ಅರ್ಹತೆಗಳು ಕಡ್ಡಾಯ. ಈಗ ಒಂದೊಂದಾಗಿ ಯೋಜನಾವಾರು ನಿಯಮ ಮತ್ತು ಅರ್ಹತೆಗಳನ್ನು ನೋಡೋದಾದರೆ, ಮೊದಲನೇ ಯೋಜನೆ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯ ಯೋಜನೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತವರು 18 ರಿಂದ 55 ವರ್ಷದ ಒಳಗಿರಬೇಕು, ಹಾಗೆ ಆದಾಯ ಮಿತಿ 3 ಲಕ್ಷದ ಒಳಗಿರಬೇಕು. ಈ ಯೋಜನೆಯಲ್ಲಿ ವಾರ್ಷಿಕ 4% ಬಡ್ಡಿ ದರದಲ್ಲಿ ಗರಿಷ್ಠ 1 ಲಕ್ಷದವರೆಗೂ ಸಾಲವನ್ನು ನೀಡಲಾಗುತ್ತೆ. ಇದರಲ್ಲಿ 20% ಸಹಾಯಧನ ಹಾಗೂ 80% ಸಾಲ ಸೌಲಭ್ಯವಾಗಿ ನಿಮಗೆ ಸಿಗುತ್ತೆ. ಅಂದ್ರೆ ನೀವು 1 ಲಕ್ಷ ಸಾಲ ತಗೊಂಡ್ರೆ ಇದರಲ್ಲಿ 20,000 ನಿಮಗೆ ಸಹಾಯಧನವಾಗಿರುತ್ತೆ, ಉಳಿದ 80,000 ಸಾಲವಾಗಿ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ನೀವು ಸಾಲ ತಗೊಂಡ್ಮೇಲೆ ನಿಮ್ಗೆ 2 ತಿಂಗಳು ವಿರಾಮ ಅವಧಿ ಅಂತ ಇರುತ್ತೆ. ಅಂದ್ರೆ ನಿಮ್ಮ ಖಾತೆಗೆ ಹಣ ಕ್ರೆಡಿಟ್ ಆದ ದಿನದಿಂದ 2 ತಿಂಗಳು ಬಿಟ್ಟು ನಂತರ ನೀವು ಮರುಪಾವತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಒಟ್ಟು 34 ಕಂತುಗಳಲ್ಲಿ ನೀವು ಮರುಪಾವತಿ ಮಾಡಿದ್ರೆ ನಿಯಮಾನುಸಾರ ಮರುಪಾವತಿ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಆಹಾರ ವಾಹಿನಿ ಯೋಜನೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ನೀವು 21 ವರ್ಷದಿಂದ 55 ವರ್ಷದ ಒಳಗಡೆ ಇರಬೇಕು. ನಿಮ್ಮ ಆದಾಯ ಮಿತಿ 6 ಲಕ್ಷ ಮೀರಿರಬಾರದು. ಇದರಲ್ಲಿ ನಿಮಗೆ ವಾಹನ ಖರೀದಿಗೆ ಸಹಾಯಧನ ಸಿಗುತ್ತೆ. ಮುಂದಿನ ಯೋಜನೆ ವಾಸವಿ ಜಲಶಕ್ತಿ ಯೋಜನೆ ಅಂದ್ರೆ ಗಂಗಾ ಕಲ್ಯಾಣ ಅಥವಾ ಕೊಳವೆ ಬಾವಿ ಯೋಜನೆ ಇದಾಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ 21 ರಿಂದ 55 ವರ್ಷದ ಒಳಗಿರಬೇಕು, ಹಾಗೆ ಆದಾಯ ಮಿತಿ ಕೂಡ 6 ಲಕ್ಷದ ಒಳಗಿರಬೇಕು, 2 ರಿಂದ 15 ಎಕರೆ ಜಮೀನನ್ನ ಹೊಂದಿರಬೇಕಾಗುತ್ತೆ. ವಾರ್ಷಿಕ 4% ಬಡ್ಡಿ ದರದಲ್ಲಿ ಗರಿಷ್ಠ 2 ಲಕ್ಷದವರೆಗೂ ಸಾಲ ಸೌಲಭ್ಯ ದೊರೆಯುತ್ತೆ. ವಿದ್ಯುದೀಕರಣಕ್ಕಾಗಿ 50,000 ನಿಮಗೆ ಸಹಾಯಧನ ಕೂಡ ದೊರೆಯುತ್ತೆ. ಸಾಲವಾಗಿ ತಗೊಂಡಿರುವಂತಹ 2 ಲಕ್ಷವನ್ನು ನೀವು 6 ತಿಂಗಳ ವಿರಾಮಾವಧಿಯ ನಂತರ ಮರುಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ ಈ ಯೋಜನೆಯಲ್ಲಿ ನೀವು ಸಾಲ ತಗೊಂಡು ನಿಮ್ಮ ವಿದ್ಯುದೀಕರಣ ಪ್ರಕ್ರಿಯೆ ಮುಗಿದ ಮೇಲೆ 6 ತಿಂಗಳು ಟೈಮ್ ಇರುತ್ತೆ. ಅದಾದ ನಂತರ ವಾರ್ಷಿಕ 4% ಬಡ್ಡಿ ದರದಲ್ಲಿ ಮರುಪಾವತಿಯನ್ನ ಮಾಡಬೇಕಾಗುತ್ತೆ. ಕೊನೆಯದಾಗಿ ಶೈಕ್ಷಣಿಕ ಸಾಲ ಯೋಜನೆ. ಸಿಇಟಿ ಅಥವಾ ನೀಟ್ ಮುಖಾಂತರ ವೃತ್ತಿಪರ ಶಿಕ್ಷಣಕ್ಕೆ ಪ್ರವೇಶ ಮಾಡುವಂತಹ ವಿದ್ಯಾರ್ಥಿನಿಯರು ಹಾಗೂ PhD ವ್ಯಾಸಂಗ ಮಾಡ್ತಾ ಇರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು.
ವಯೋಮಿತಿ 18ರಿಂದ 35 ವರ್ಷದೊಳಗಿರಬೇಕು. ಹಾಗೆ ಆದಾಯ ಮಿತಿ 6 ಲಕ್ಷದ ಒಳಗಿರಬೇಕು. BA, MA, MCOM, BCOM ಈ ತರ ಮಾಡುವಂತವರೆಲ್ಲ ಅಪ್ಲಿಕೇಶನ್ ಹಾಕಬೇಡಿ. ಯಾಕೆಂದ್ರೆ ನೀವು ಸುಮ್ಮನೆ ಅಪ್ಲೈ ಮಾಡಿ ಎಲ್ಲ ಪ್ರೊಸೆಸ್ ಮಾಡಿ ವೇಸ್ಟ್ ಆಗುತ್ತೆ. ಇದು ವೃತ್ತಿಪರ ಶಿಕ್ಷಣಕ್ಕೆ ಮಾತ್ರ ದೊರೆಯುತ್ತೆ. ಉದಾಹರಣೆಗೆ ಇಂಜಿನಿಯರಿಂಗ್, MBBS ಈ ರೀತಿ. ಅಲ್ಲದೆ ಡೊನೇಷನ್ ಅಥವಾ ಪೇಮೆಂಟ್ ಸೀಟ್ ಮುಖಾಂತರ ಪ್ರವೇಶ ಮಾಡುವಂತವರು ಕೂಡ ಅಪ್ಲಿಕೇಶನ್ ಹಾಕಬೇಡಿ. ಇದು CET ಅಥವಾ NEET ಪರೀಕ್ಷೆಗಳ ಮುಖಾಂತರ ಅಡ್ಮಿಷನ್ ಆಗುವಂತವ್ರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ನಿಮಗೆ ವಾರ್ಷಿಕ ಗರಿಷ್ಠ 1 ಲಕ್ಷದವರೆಗೂ 2% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ. ನಿಮ್ಮ ವಿದ್ಯಾಭ್ಯಾಸ ಮುಗಿದು 4 ತಿಂಗಳು ವಿರಾಮಾವಧಿ ಇರುತ್ತೆ. ವಿರಾಮಾವಧಿ ನಂತರ ಮರುಪಾವತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ನೀವು 4 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ 4 ವರ್ಷ ಕಂಪ್ಲೀಟ್ ಆದ್ಮೇಲೆ, ಸಪೋಸ್ ಜುಲೈಯಲ್ಲಿ ಎಕ್ಸಾಮ್ ಮುಗೀತು ಅಂದ್ರೆ ನೆಕ್ಸ್ಟ್ ನಿಮ್ಗೆ 4 ತಿಂಗಳು ವಿರಾಮಾವಧಿ ಇರುತ್ತೆ. ಅದಾದ್ಮೇಲೆ ಮರುಪಾವತಿ ಪ್ರಾರಂಭ ಮಾಡಬೇಕಾಗುತ್ತೆ. ನೀವು ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂತ ಅಥವಾ ಇನ್ಯಾವುದೇ ತರಬೇತಿಗೆ ಹೋಗ್ತೀವಿ ಅಂತ ಮರುಪಾವತಿ ನಿಲ್ಲಿಸೋ ಹಾಗಿಲ್ಲ. ಯಾಕೆಂದ್ರೆ ಅದು ನಿಮ್ಮ ವೈಯಕ್ತಿಕ. 4 ತಿಂಗಳಾದ್ಮೇಲೆ ಮರುಪಾವತಿ ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ. ಪ್ರತಿ ತಿಂಗಳು ನೀವು ಇಂತಿಷ್ಟು ಹಣವನ್ನ ನಿಮ್ಗೆ ನಿರ್ಧಾರ ಮಾಡಿ ತಿಳಿಸಿರ್ತಾರಲ್ಲ, ಆಯಾ ರೂಪದಲ್ಲಿ ನೀವು ಮರುಪಾವತಿಯನ್ನ ಮಾಡಬೇಕಾಗುತ್ತೆ. ಎಲ್ಲ ಯೋಜನೆಗಳಿಗೂ ನೀವು ಮರುಪಾವತಿ ಮಾಡೋದಕ್ಕೆ ಆನ್ಲೈನ್ ವ್ಯವಸ್ಥೆ ಲಭ್ಯವಿದೆ. ನೀವು ಕಚೇರಿಗೆ ಬಂದು ಮರುಪಾವತಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆನ್ಲೈನ್ ನಲ್ಲಿ ನೀವು ಮರುಪಾವತಿ ಮಾಡಬಹುದು. ಮೇಲಿನ ಎಲ್ಲ ಯೋಜನೆಗಳಿಗೂ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ರೆ kacdc.karnataka.gov.in ವೆಬ್ಸೈಟ್ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಅದೇ ವೆಬ್ಸೈಟ್ ನಲ್ಲಿ ನೀವು ನಿಗಮದ ಕುರಿತು ಎಲ್ಲ ಸಂಪೂರ್ಣ ವಿವರಣೆಯನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಜಿಲ್ಲೆಗಳಲ್ಲಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ಸಂಪರ್ಕಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2024. ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ಕನ್ಫ್ಯೂಸ್ ಆಗದೆ, ಸ್ಪೆಷಲಿ ಎಜುಕೇಶನ್ ಲೋನ್ಗೆ ಅಪ್ಲೈ ಮಾಡುವಂತವರು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಕೋರ್ಸ್ ಬರುತ್ತೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.